ನಾನು ಪ್ರಧಾನ ಗುರುಗಳಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಶಾಲೆಯ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದೀನಿ. KCD ಅನ್ನೋದು ಬರೀ ಹೆಸರು ಮಾತ್ರ ಕೇಳ್ತಾ ಇದ್ದೆ ನಾನು. KCD ಅಂದರೆ ನನಗಿಷ್ಟು ನಾಲೆಜ್ ಇದೆ, ಇಷ್ಟು ಒಂದು ಎಲ್ಲ ರೀತಿ ಮ್ಯೂಸಿಯಂ ಇದೆ, ಇಷ್ಟು ನಮಗೆ ನಾಲೆಜ್ ಸಿಗ್ತೈತೆ ಅನ್ನೋದು ನನಗೆ ಒಟ್ಟಾಗಿ ಗೊತ್ತಿದ್ದಿದ್ದಿಲ್ಲ. ಆದರೆ ಇಲ್ಲಿ ಬಂದ ಮೇಲೆ ಇರೋದೇ ಬೇರೆ ಜಗತ್ತು. ಇಲ್ಲಿ ನಾನು ಎಷ್ಟೋ ವಿಷಯಗಳನ್ನು ಫೇಕಾಗಿ ಇಟ್ಟುಕೊಂಡಿದ್ದನ್ನು ಅದು ನಿಜವಾದ ವಿಷಯ ನನಗೆ ಇವತ್ತು ತಿಳಿಯಿತು. ಅಲ್ಲಿ ಮಕ್ಕಳು ಬಹಳಷ್ಟು ಕ್ಯೂರಿಯಾಸಿಟಿಯಿಂದ ಎಲ್ಲವನ್ನು ಮಾಡೆಲ್ಸ್ಗಳನ್ನು ನೋಡಿ ಪ್ರತಿಯೊಂದನ್ನು ಅನುಭವಿಸ್ತಾ ನಮ್ಮ ಪ್ಯಾಟಿ ಬನ್ನಿ ಸರ್ ಹೇಳಿದ್ದು ಕೇಳಿದ್ರೆ ಇನ್ನೂ ಹೆಚ್ಚು ಅರ್ಥಗರ್ಭಿತವಾಗಿ ನಮಗೆ ವಿಷಯ ಸಂಪನ್ಮೂಲ ಆಯಿತು. ಮಕ್ಕಳಿಗೆ ಇನ್ನೂ ಹೆಚ್ಚಾಯಿತು. ಇದು ಅತಿ ಮಕ್ಕಳಿಗೆ ಅವಶ್ಯಕತೆ ಇತ್ತು. ಆ ಅವಶ್ಯಕತೆ ಸಲುವಾಗಿ ನಾವು ಮಕ್ಕಳು ಕರ್ಕೊಂಡ್ಬಂದ್ವಿ. ಮಕ್ಕಳು ಕರ್ಕೊಂಡ್ಬಂದಿದ್ದಕ್ಕೂ ನಮಗೆ ಸಾರ್ಥಕ ಅನ್ನಿಸ್ತು. ಅದರಲ್ಲಿ ನಮ್ಮ ಟೀಚರ್ಸಿಗೂ ಕೂಡ ಇನ್ನೂ ಹೆಚ್ಚು ನಮ್ಗೆ ವಿಷಯ ಸಂಪನ್ಮೂಲ ನಮಗೆ ಸಿಕ್ತು. ಇನ್ನೂ ನಾವು ಎಷ್ಟು ಸಲ ನೋಡಿದ್ರು ನಮ್ಗೆ ಈ ವಿದ್ಯಾಲಯ ಇನ್ನೂ ನೋಡಬೇಕು ಇನ್ನೂ ಕೇಳಬೇಕು ಪ್ರತಿಯೊಂದಕ್ಕೂ ಇನ್ನೂ ಹೆಚ್ಚು ನಾವು ವಿಷಯ ತಿಳ್ಕೊಬೇಕನ್ನೋದು ಕ್ಯೂರಿಯಾಸಿಟಿ ಹೆಚ್ಚಿಗೆ ಆಯಿತು. ನಾವು ತಿಳ್ಕೊಂಡಂಥ ವಿಶ್ವವಿದ್ಯಾಲಯ ಹೊರಗಿನ ಜಗತ್ತಿನಾಗಿರೋದಂಥ ಅಲ್ಲ, ಇದು ದೊಡ್ಡದು ಮಹಾ ಸಮುದ್ರಕ್ಕಿಂತ ಹೆಚ್ಚಿಗೆ ವಿಷಯ ಸಂಪನ್ಮೂಲ, ಎಲ್ಲ ರೀತಿಯ ಮಾದರಿಗಳು, ಎಲ್ಲ ರೀತಿಯ ವಿಷಯಗಳು ಇಲ್ಲೇ ಬಹಳಷ್ಟು ಅದಾವು. ಇದನ್ನೆಲ್ಲ ನೋಡಿ ನನ್ನ ಮಕ್ಕಳಿಗೆ ನೋಡಿ ಬಹಳಷ್ಟು ಖುಷಿ ಅನ್ನಿಸ್ತು. ನಾವಿಲ್ಲಿ ಕರ್ಕೊಂಡ್ಬಂದಿದ್ದಕ್ಕೆ ಸಾರ್ಥಕವಾಯಿತು. ಇನ್ನೂ ನಾವು ಹೆಚ್ಚು ಬರಬೇಕು, ಇನ್ನೂ ಹೆಚ್ಚು ನಾವು ವಿಷಯ ತಿಳ್ಕೋಬೇಕು. ಯಾವುದೇ ಪ್ರಶ್ನೆಗಳನ್ನು ಬಂದರೂ ಸಹಿತ ಪ್ಯಾಟಿ ಸರ್ಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಕೇಳಬೇಕನ್ನೋದು ನಮಗೊಂದು ಮೂಲ ಸಿಕ್ತು. ಇಲ್ಲ ಅಂದರೆ ಕೆಲವೊಂದು ಪ್ರಶ್ನೆಗಳು ನಮ್ಮಲ್ಲಿ ಹಂಗೆ ಉಳಿತಾ ಇದ್ದು ಮಕ್ಕಳಿಗೂ ಸಹಿತ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ನವು. ನಮಗೆ ಬಹಳಷ್ಟು ಉಪಯೋಗ ಇದೆ. ಇದು ಬಂದದಕ್ಕೆ ನಮಗೆ ಬಹಳಷ್ಟು ಅನುಕೂಲ, ಬಹಳಷ್ಟು ನಾವು ವಿಷಯ ಸಂಪನ್ಮೂಲ ಸಿಕ್ತು ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಪಾರ್ವತಿ ಅಂದೇವಾಡಿ. ನಾನು ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಕೇಂದ್ರ ಶಾಲೆಯಲ್ಲಿ ಪ್ರಧಾನ ಗುರುಮಾತೆಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇವತ್ತಿನ ದಿವಸ ನಾವು ನಮ್ಮ ಶಾಲೆಯ ಮಕ್ಕಳನ್ನು ಈ ಒಂದು ಮ್ಯೂಸಿಯಂಗೆ ಕರೆದುಕೊಂಡು ಬಂದಿದ್ದೇವೆ. ಮಕ್ಕಳು ಇಲ್ಲಿ ಬಂದು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ರು ಮತ್ತು ಪ್ರಾತ್ಯಕ್ಷಿಕವಾಗಿ ಸಾಕಷ್ಟು ಪ್ರಾಣಿಗಳ ಬಗ್ಗೆ ತಿಳ್ಕೊಂಡ್ರು. ಸರ್ ಮತ್ತು ಕೂಡ ನವೀನ್ ಮತ್ತು ಪ್ಯಾಟಿಮಲ್ ಸರು ಈ ಪ್ರಾಣಿಗಳ ಬಗ್ಗೆ ಪ್ರತಿಯೊಂದು ವಿಷಯದಲ್ಲಿ ಅವುಗಳ ಹುಟ್ಟು, ಜೀವಿತಾವಧಿ, ಬೆಳವಣಿಗೆ, ಸಾವು, ಪ್ರತಿಯೊಂದು ಅವುಗಳ ಜೀವನ ಚರಿತ್ರೆಯನ್ನು ಮಕ್ಕಳಿಗೆ ಭಾಳ ಚೆಂದಾಗಿ ಅತಿ ಮಕ್ಕಳಿಗೆ ಮನ ಮುಟ್ಟುವಂತೆ ವಿಷಯವನ್ನು ತಿಳಿಸ್ಕೊಟ್ರು. ಮಕ್ಕಳು ಅದೇ ರೀತಿ ಅವರು ಹೇಳಿದ ಒಂದು ವಿಷಯಗಳನ್ನು ಅದೇ ರೀತಿ ಕುತೂಹಲಕಾರಿಯಾಗಿ ಮತ್ತು ಬಹಳಷ್ಟು ಲಕ್ಷ್ಯ ಕೊಟ್ಟು ವಿಷಯಗಳನ್ನು ತಿಳ್ಕೊಂಡು ಅವರ ಒಂದು ಬುದ್ಧಿಯ ಒಂದು ಬೆಳವಣಿಗೆ ಆಗೈತೆ ಅಂತ ನಾನು ಇವತ್ತು ತಿಳ್ಕೊತೀನಿ. ಮತ್ತು ಇವತ್ತು ಮಕ್ಕಳಿಗೆ ಭಾಳ ಉಪಯೋಗ ಆಗೈತಿ. ಅದೇ ರೀತಿ ಟೀಚರ್ಸ್ಗೂ ಕೂಡ ಇವತ್ತು ಈ ಒಂದು ವಿಷಯ ಇಲ್ಲಿ ಬಂದಿದ್ದಕ್ಕೆ ಸಾಕಷ್ಟು ವಿಷಯಗಳು ತಿಳಿದುಕೊಂಡ್ವಿ. ನಾವು KCD ಅಂತ ಹೆಸರು ಕೇಳಿದ್ವಿ, ಅದರ ಒಳಗಡೆ ಬಂದು ನಾವು ನೋಡಿರಲಿಲ್ಲ. ಇವತ್ತಿನ ದಿವಸ ನಮಗೆ ಬಹಳಷ್ಟು ವಿಷಯ ಜ್ಞಾನ ಸಿಕ್ಕಿದೆ. ಮಕ್ಕಳಿಗೆ ಭಾಳಷ್ಟು ಉಪಯೋಗ ಆಗಿದೆ. ಪ್ರತಿ ವರ್ಷ ಕೂಡ ಮಕ್ಕಳಿಗೆ ಇದೇ ರೀತಿ ಕರ್ಕೊಂಡು ಬಂದು ನಾವು ಹೆಚ್ಚಿನ ವಿಷಯಗಳನ್ನು ಅವರಿಗೆ ಮನದಟ್ಟು ಮಾಡಿಕೊಳ್ಳಬೇಕಂತೇಳಿ ನನ್ನ ಒಂದು ಆಸೆಯಾಗಿದೆ. ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನನ್ನ ಹೆಸರು ಜ್ಯೋತಿ ಮಹೇಂದ್ರಕರ್. HPKBS ನಂಬರ್ 20ಯಲ್ಲಿ ನಾನು ಇಂಗ್ಲೀಷ್ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ನಾನು PU ವರೆಗೆ ಸೈನ್ಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ನನಗೆ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ. ಇವತ್ತು ಆ್ಯಕ್ಚುಲಿ ನಾವು ಟ್ರಿಪ್ಪು ಬಟಗುಡಿ ಹಾಕೋಣ, ರಾಕ್ ಗಾರ್ಡನ್ ಹಾಕೋಣ ಅಂತ ಅಲ್ಲೆಲ್ಲ ಹೇಳಿದಾಗ ಬ್ಯಾಡ, ಈ ಸಲ ನಾವು ಧಾರವಾಡ ಯೂನಿವರ್ಸಿಟಿ ಮ್ಯೂಸಿಯಮ್ ಇವು ನೋಡಿ ಬರೋಣ ಅಂತೇಳಿ ಇವತ್ತು ನಾವು ಹಾಕಿದ್ವಿ ಇದರ ಪ್ಲ್ಯಾನ್. ಆ್ಯಕ್ಚುಲಿ ಇವತ್ತಿನ ನಮ್ಮ ಟ್ರಿಪ್ಪು ಇಲ್ಲೇ ಸಾರ್ಥಕ ಆಯಿತು ಅನಿಸ್ತು. ಮಕ್ಕಳಲ್ಲಿ ಮಕ್ಕಳಾಗಿ ಒಬ್ಬ ಟೀಚರ್ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರ ಆ ರೀತಿ ಎಕ್ಸ್ಪ್ಲೇನನ್ನು ಇವತ್ತು ನಮ್ಮ ಎಲ್ಲ ಮಕ್ಕಳಿಗೂ ಸರಳ ಲ್ಯಾಂಗ್ವೇಜ್ನಲ್ಲಿ, ಆ ಪ್ರೈಮರಿ ಮಕ್ಕಳಿಗೆ ತಿಳಿಯುವಂಥ ಲ್ಯಾಂಗ್ವೇಜ್ನಲ್ಲಿ ಹೇಳಿಕೊಟ್ಟ ಮೊದಲು ನಿಮಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೀವಿ ಸರ್. ನಾವು ಒಂದು ನಂಬರ್ ಇಟ್ಕೊಂಡು 1 ನಂಬರ್ ಶಾಲೆಯಿಂದ ಇಲ್ಲಿ ಹುಬ್ಬಳ್ಳಿಗೆ ಹೋದ ವರ್ಷ ಬಂದು ಹೋಗಿದ್ರು. ಸೊ ಅವರಿಂದ ನಾವು ಒಂದು ನಂಬರನ್ನು ಇಸ್ಕೊಂಡು ಜಸ್ಟ್ ಸರ್ ಕಾಲ್ ಮಾಡಿದಾಗ ನನಗಿಂತ ಹೆಚ್ಚು ಕನ್ಸರ್ನನ್ನು ಸರ್ ತಗೊಂಡಿದ್ದಾರೆ.
ಎಲ್ಲಿಗೆ ಬಂದಿರಿ, ಏನ್ ಮಾಡ್ಲಿಕ್ಕೆ, ಈ ಲೆಟರ್ ಕೊಡ್ರಿ, ಪರ್ಮಿಷನ್ ಇದನ್ನ ಮಾಡ್ರಿ, ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಸರ್ ಅಷ್ಟು ಕನ್ಸರ್ನ್ ತಗೊಂಡು ಇಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಇವತ್ತಿನ ನಮ್ಮ ಟ್ರಿಪ್ ಪ್ರಾರಂಭ ಆಗುವಂಗ ಮಾಡಿದ್ವಿ ಸರ್. ಇವತ್ತಿನ 2 ಗಂಟೆ 3 ಗಂಟೆ ನಾವು ಏನ್ ಕಳೆದ್ವಲ್ಲ, ಇದು ವರ್ತ್ ಆಯ್ತು ನಮ್ಮ ಟ್ರಿಪ್ಪಿಗೆ. ನಾವು ಮುಂದೆ ಇನ್ನು ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ ಇಲ್ಲೇ ಬಿಡೋ ಧಾರವಾಡ ಏನಿಲ್ಲ ಅನ್ನುವಂತ ಮ್ಯಾಟ್ರೇ ಇಲ್ಲ. 20 ವರ್ಷದಿಂದ ಧಾರವಾಡದೊಳಗಿದ್ದ ನಾನೇ ಈ KCD ಅಂದ್ರೆ ಏನು, PUC ಸೈಡ್ ಇವೆಲ್ಲ ಡಿಗ್ರಿ ಇವೆಲ್ಲ ನಡೀತಾವು, ಇದು ಒಂದೇ ಮಾತ್ರ ಗೊತ್ತಿತ್ತು. ಬಟ್ ಒಳಗಡೆ ಇಷ್ಟೆಲ್ಲ ಫೆಸಿಲಿಟಿ ಐತಿ. ಆಕ್ಚುಲಿ ಇವತ್ತು ಮ್ಯೂಸಿಯಂ ನೋಡಿದಾಗ ನಾ ಮಣಿಪಾಲ್ನಲ್ಲಿ ಮೊನ್ನೆ ಸಿಟಿ ಒಳಗೆ ಮ್ಯೂಸಿಯಂ ನೋಡಿ ಬಂದಿದ್ದೀನಿ. ಅದ್ರಿಗಿಂತಲೂ ಹೆಚ್ಚಿನ ಪ್ರಾಣಿ ಪಕ್ಷಿಗಳ ಕೀಟಗಳ ಇದನ್ನ ನಾನು ಇಲ್ಲಿ ನೋಡಿದೆ. ಅಷ್ಟೊಂದು ಸ್ಟ್ರಾಂಗ್ ಕಲೆಕ್ಷನ್ ಇದೆ ಇಲ್ಲಿ. ಸೊ ನನ್ನ ಫ್ಯಾಮಿಲಿನೂ ಕರ್ಕೊಂಡು ಬರ್ತೀನಿ. ನೆಕ್ಸ್ಟ್ ಇಯರ್ ಮತ್ತೆ ನಮ್ಮ ಮಕ್ಕಳು ಬಂದಾಗ ಟ್ರಿಪ್ ಅಂದ್ರೆ ನಾವು ಮತ್ತಿಲ್ಲೇ ಟ್ರಿಪ್ ಅನ್ನ ಹಾಕ್ತೀವಿ. ಸೊ ಎಲ್ಲ ಮಕ್ಕಳ ಪರವಾಗಿ ಮಕ್ಕಳನ್ನು ನಾಲೆಜ್ ಬಹಳಷ್ಟು ಪಡೆದಾರೆ. ಸಣ್ಣ ವಿಷಯಗಳನ್ನ ಹಿಡಿದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಿಡಿದು ನಾಲೆಜ್ ಅನ್ನ ಪಡೆದ್ರು. ಟೀಚರ್ಸು ಸಹ ಎಷ್ಟೊಂಡ ಹೊಸ ವಿಷಯಗಳನ್ನ ತಿಳ್ಕೊಂಡ್ರು. ಸೊ ಇದನ್ನೆಲ್ಲ ತಿಳಿಸಿಕೊಟ್ಟ ನಮ್ಮ ನವೀನ್ ಪಟ್ಟಿಮನಿ ಸರ್ಗೆ ನಾವು ಇನ್ನೊಮ್ಮೆ ಧನ್ಯವಾದಗಳನ್ನ ಹೇಳಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಯಶ್ರೀ ಹುಕ್ಕಳ್ಳಿ ಅಂತ ಹೇಳಿ. ನಾನು KGCS ಚನ್ನಪೇಟೆ ಶಾಲೆಗೆ ಬಂದು 4 ತಿಂಗಳಾಯ್ತು. ಇದು ಮೊದಲನೇ ಟ್ರಿಪ್ ನಂದು. ನಿಜವಾಗ್ಲೂ ವೆಲ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತೇಳಿ ಇಂಗ್ಲೀಷಲ್ಲಿ ಒಂದು ಮಾತಿದೆ. ಅದು ಎಷ್ಟೋ ಟ್ರಿಪ್ ಎಲ್ಲ ನಾನು ಅಡ್ಡಾಡಿದ್ದೆ, ಬಟ್ ಇವತ್ತಿನ ಈ ಟ್ರಿಪ್ಪು ನಿಜವಾಗ್ಲೂ ಭಾಳಷ್ಟು ಸಾರ್ಥಕ ಅಂತ ಅನಿಸ್ತು. ಯಾಕಂದರೆ ನಾನು ಕೂಡ ಮೇಡಮ್ ಹೇಳಿದ ನಾನು PUCಯಲ್ಲಿ ಸೈನ್ಸ್ ಮಾಡಿದ್ದೆ. ಸುಮಾರು 17 ವರ್ಷಗಳ ಕಾಲ ಸೈನ್ಸ್ ಕೂಡ ಮಕ್ಕಳಿಗೆ ಟೀಚ್ ಮಾಡಿದ್ದು ಅನುಭವ ಕೂಡ ಇದೆ. ಆದರೆ ಮುಂದೆ BSc ಮಾಡೋಕ್ಕೆ ಆಗಲಿಲ್ಲ, ಏನೋ ಒಂದು ಅನಿವಾರ್ಯ ಕಾರಣದಿಂದ ಮುಂದೆ ಸೈನ್ಸ್ ತೊಗೊಳಕ್ಕೆ ಆಗಿರಲಿಲ್ಲ. ಆಮೇಲೆ ಇಂಗ್ಲೀಷ್ನಲ್ಲಿ ಡಿಗ್ರಿ, ಮಾಸ್ಟರ್ ಡಿಗ್ರಿ ಇದೆಲ್ಲ ಮಾಡಿಕೊಂಡೆ. ಆದರೆ ನನ್ನ ಕಾಲೇಜ್ ಡೇಸನ್ನು ಮತ್ತೆ ರಿಕಾಲ್ ಮಾಡಿತ್ತು ಈ ಒಂದು ವಾತಾವರಣ. ಮತ್ತು ಕಾಲೇಜ್ ಡೇಸನ್ನು ಮತ್ತೆ ರಿಕಾಲ್ ಮಾಡಿ ಆ ಒಂದು ವಿಜ್ಞಾನದಲ್ಲಿ ಇರೋಂಥ ಉತ್ಸಾಹಕ್ಕೆ ಮತ್ತೊಮ್ಮೆ ಮರುಜೀವನ ತುಂಬ್ದಂಗಾಯಿತು. ಪರ್ಸ್ನಲಿ ಇದು ನನ್ನ ಒಪಿನಿಯನ್. ಅಂದರೆ ಮಕ್ಕಳಿಗೂ ಕೂಡ ಇವತ್ತು ಭಾಳಷ್ಟು ಉಪಯೋಗ ಆಯಿತು. ಆ್ಯಕ್ಚುಲಿ ಇಲ್ಲಿ ಮಕ್ಕಳೆಲ್ಲ ಮೊದಲೆಲ್ಲ ನೋಡಿದಾಗ ಅವ್ರಿಗೆ ಏನೂ ಅರ್ಥ ಆಗಲ್ಲ ಸರ್. ಆದರೆ ನಿಮ್ಮ ಒಂದು ಏನು, ನೀವು ಎಷ್ಟು ಸಣ್ಣ ಮಕ್ಕಳು ಕನ್ನಡ ಮೀಡಿಯಂ ಮಕ್ಕಳಿಗೆ ಕನ್ನಡದಲ್ಲಿ ಮಧ್ಯೆ ಸಣ್ಣ ಜೋಕ್ ಮಾಡ್ತಾ ಅವ್ರ ಆಳಕ್ಕೆ ಇಳಿದು ಅವ್ರ ಮಟ್ಟಕ್ಕೆ ಇಳಿದು ನಾವು ಕ್ಲಾಸ್ ರೂಮಲ್ಲಿ ಯಾವ ಥರ ಟೀಚ್ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮಕ್ಕಳಿಗೆ ಆಳಕ್ಕೆ ಇಳಿದು ಅವರಿಗೆಲ್ಲ ಅರ್ಥ ಆಗೋ ಥರ ಭಾಳಷ್ಟು ವಿವರವಾಗಿ ಹೇಳಿದ್ರಿ. ಎಷ್ಟೇ ಶಾರ್ಟಾಗಿ ಹೇಳಿದ್ರು ಅವ್ರಿಗೆ ನಿಜವಾಗಿ ಉಳಿಯೋದು ವಿವರಣಾತ್ಮಕವಾಗಿ ಹೇಳಿದ್ದಕ್ಕಿಂತ ಹೇಳಿದ್ದು ಎಷ್ಟರ ಮಟ್ಟಿಗೆ ಮನಸ್ಸಿನಲ್ಲಿ ಉಳಿತು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಸರ್. ಆ ಮಕ್ಕಳಿಗೆ ಎಷ್ಟು ಬೇಕೋ ಅದನ್ನು ತುಂಬ ಚೆನ್ನಾಗಿ ನೀವು ಅವ್ರದೇ ಆದ ಭಾಷೆಯಲ್ಲಿ ಅವ್ರದೇ ಲೆವೆಲಿಗೆ ಇಳಿದು ಭಾಳಷ್ಟು ಭಾಳ ಉತ್ತಮ ರೀತಿಯಿಂದ ಅವರಿಗೆ ಎಕ್ಸ್ಪ್ಲನೇಷನ್ ಕೊಟ್ರಿ. ನಮಗೂ ಕೂಡ ನೀವು ಕೆಲವು ಹೇಳಿದಂಥ ಬ್ಲೈಂಡ್ ಬಿಲೀವ್ಸ್ ಭಾಳ ಇದ್ದವು ಸರ್ ವಿಜ್ಞಾನದಲ್ಲಿ. ಯಾಕಂದರೆ ನಾವೊಬ್ಬ ವಿಜ್ಞಾನ ಶಿಕ್ಷಕಿ ಆಗಿದ್ದರೂ ಕೂಡ ಈ ನವಿಲು ಕಣ್ಣೀರಿಂದ ಸಂತಾನೋತ್ಪತ್ತಿ ಆಗುತ್ತೆ, ಆಮೇಲೆ ಚೇಳಿಂದ ಬೆನ್ನು ಉರಿಯಿಂದ ಸಂತಾನೋತ್ಪತ್ತಿ ಆದಮೇಲೆ ಚೇಳು ಅದರ ಕೊನೆ ಆಗುತ್ತೆ. ಈ ಥರ ಎಲ್ಲ ಬ್ಲೈಂಡ್ ಬಿಲೀವ್ಸ್ ಇವತ್ತಿಗೆ ನಮ್ಮಲ್ಲೂ ಕೊನೆ ಆಯಿತು ಸರ್. ನಿಜವಾಗ್ಲೂ ಇದು ಯಾವುದೇ ಆದ್ರೂ ಯಾವಾಗಲೂ ವಿಜ್ಞಾನದಲ್ಲಿ ಏನು, ಏಕೆ, ಹಿಂಗೇಕೆ ಅಂಥೇಳಿ ಪ್ರಶ್ನೆ ಮಾಡಿ ಮಕ್ಕಳು ನಾವು ಕೂಡ ಎಷ್ಟೇ ಕಲ್ತ್ರು ಏನೇ ಮಾಡಿದ್ರು ಈ ರೀತಿ ಪ್ರಶ್ನೆ ಮಾಡಿ ನಿಮ್ಮಂಥ ವ್ಯಕ್ತಿಗಳ ಕಡೆಯಿಂದ ತಿಳ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲೂ ಕೂಡ ವಿಜ್ಞಾನದಲ್ಲಿರೋಂಥ ಇಂಥ ಸತ್ಯಗಳನ್ನು ತಿಳ್ಕೊಂಡು ವೈಜ್ಞಾನಿಕವಾದಂಥ ಜೀವನ ಶೈಲಿಯನ್ನು ನಮ್ಮಲ್ಲೂ ಕೂಡ ಅಳವಡಿಸ್ಕೋಬೋದು. ನಾನು ಕೂಡ ನನ್ನ ಫ್ಯಾಮಿಲಿಯನ್ನು ಕೂಡ ಕರ್ಕೊಂಡು ಇಲ್ಲಿ ಮತ್ತೆ ಬರ್ತೀನಿ ಸರ್. ನಿಮಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇದೇನು ನಾವು ಈ ಒಂದು ಮ್ಯೂಸಿಯಮಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಪ್ರತಿಯೊಂದು ಕ್ಷಣನೂ ಸಾರ್ಥಕವಾದಂಥ ಕ್ಷಣ. ಆಮೇಲೆ ಅಷ್ಟೇ ಅಲ್ಲ, ನಮ್ಮ ಎಲ್ಲ ಶಾಲೆ, ನಮ್ಮ ಎಲ್ಲ ಸ್ಟಾಫ್ ವತಿಯಿಂದ, ನಮ್ಮ ಶಿಕ್ಷಕರ ವತಿಯಿಂದ ಈ ಒಂದು ಮ್ಯೂಸಿಯಂ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಸರ್, ಅದು ದೇಶದಲ್ಲಿ ವಿಶ್ವದಲ್ಲಿ ಕೂಡ ರೆಕಾರ್ಡ್ ಆಗಲಿ. ಹಾಗೆ ನಿಮ್ಮ ಈ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಕಡಿಮೆ ಸರ್. ಆಮೇಲೆ ಈ ವಿಷಯದಲ್ಲಿ ಈ ರೀತಿ ನೀವೇನು ಚರ್ಮಶಾಸ್ತ್ರಜ್ಞರು ಹೇಳಿದ್ರಿ, ಇದೆಲ್ಲ ಮಾಡೋದು ಭಾಳಷ್ಟು ಕಡಿಮೆ ಇರೋರಲ್ಲಿ ನೀವು ಒಬ್ಬರು ಕೂಡ ನಿಮ್ಮ ವೃತ್ತಿ ಜೀವನದಲ್ಲೂ ಕೂಡ ವೈಯಕ್ತಿಕವಾಗಿ ನೀವು ಕೂಡ ಭಾಳ ಉನ್ನತ ಒಂದು ಶಿಖರಕ್ಕೆ ಏರಲಿ, ನಿಮ್ಮ ವೃತ್ತಿ ಜೀವನಕ್ಕೂ ಒಳ್ಳೆಯದಾಗಲಿ. ಹಾಗೆ ಈ ಮ್ಯೂಸಿಯಂ ಕೂಡ ನಮ್ಮ ದೇಶದಾದ್ಯಂತ ಒಳ್ಳೆಯದನ್ನಾಗಲಿ, ರೆಕಾರ್ಡ್ ಬ್ರೇಕ್ ಮಾಡಲಿ. ಹಾಗೆ ಇನ್ನೊಂದೇನೆಂದರೆ, ಎಲ್ಲಿಂದನೋ ಬಂದು ಹೋಗೋರು, ನಾವು ಪಕ್ಕದಲ್ಲೇ ಇರೋರು, ಈ ಒಂದು ಧಾರವಾಡ ಜಿಲ್ಲೆಯಲ್ಲಿ ಅದು ಇಷ್ಟು ಮ್ಯೂಸಿಯಂನಲ್ಲಿ ಹತ್ತಿರ ನಾವಿದ್ದೀವಿ ಅಂತ ಹೇಳ್ಕೊಳಕ್ಕೆ ನಿಜವಾಗ್ಲೂ ವಿ ಫೀಲ್ ವೆರಿ ಪ್ರೌಡ್ ಸರ್.
ಸೊ ಇವತ್ತಿನ ದಿನ ಭಾಳಷ್ಟು ಉತ್ತಮವಾದಂಥ ಒಂದು ಟ್ರಿಪ್ ಇದು. ನಿಮಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲ ಮಕ್ಕಳಿಗೂ ನಾವು ಆದಷ್ಟು ನಮಗೆ ಯಾವ ಮಕ್ಕಳು ಹೆಚ್ಚು ಮಕ್ಕಳನ್ನ ನಾವು ಭೇಟಿ ಮಾಡ್ತಿರ್ತೀವಿ, ಆ ಎಲ್ಲ ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ನಾವು ಮತ್ತೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ. ಎಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ ಅಂತ ಹೇಳ್ತಾ ಒಳ್ಳೆಯದಾಗಿ ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಶಾಲೆಯಿಂದ ಬಂದಂಥ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಕಟಿಮನಿ ಸರ್ ಧನ್ಯವಾದಗಳನ್ನು ಹೇಳ್ತಾ, ಈ ಮ್ಯೂಸಿಯಮ್ಮು ಧಾರವಾಡದಲ್ಲಿ ಇದ್ದಿದ್ದು ಇನ್ನೂ ಉತ್ತಮವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಧಾರವಾಡ ಅನ್ನುವಂಥ ಹೆಸರಿಗೆ ಇದು ಸಹ ಒಂದು ಶ್ರೇಷ್ಠವಾದಂಥ ಸ್ಥಳ ಅಂತ ಹೇಳ್ಬೋದು. ಪ್ರಯೋಗಶಾಸ್ತ್ರದ, ಪ್ರಾಣಿಶಾಸ್ತ್ರದ ಈ ಮ್ಯೂಸಿಯಮ್ಮು ಮಕ್ಕಳಿಗೆ ಎಷ್ಟು ಉಪಯುಕ್ತ ಆಗಿದೆ ಅಂದರೆ, ಮಕ್ಕಳು ಕ್ಯೂರಿಯಾಸಿಟಿಯಿಂದ ಇದೇನು ಅಂತ ಪ್ರಶ್ನೆ ಮಾಡ್ತಾರೆ. ಅದ್ರ ಜೊತೆ ಸರ್ ಆ ಪ್ರಶ್ನೆಗೆ ಸರಿಯಾಗಿ ಉತ್ತರನೂ ಸಹ ಕೊಡ್ತಿದಾರೆ. ಮಕ್ಕಳು ಎಷ್ಟು ಕುತೂಹಲದಿಂದ ಕೇಳ್ತಿದಾರ ಅಥವಾ ವಿಷಯಗಳನ್ನು ಕಲೆಕ್ಟ್ ಮಾಡ್ತಿದಾರ ಅಂತ ಆ ವಿಷಯದ ಬಗ್ಗೆ ಎಷ್ಟು ಆಸಕ್ತಿ ಇದೆ. ವಿಜ್ಞಾನದಲ್ಲಿ ಕೆಲವೊಬ್ರು ವಿಜ್ಞಾನ ಹಿಂಗೆ ಸರಿತಾರೆ, ಪ್ರಾಣಿಶಾಸ್ತ್ರ ಹಿಂಗೆ ಸರಿತಾರೆ. ಆದರೆ ಮಕ್ಕಳು ಕುತೂಹಲದಿಂದ ಇದು ಹೊಸದಂತೇಳಿ ಮಕ್ಕಳಲ್ಲಿ ಸಹ ಕುತೂಹಲಗಳನ್ನು ಉಂಟು ಮಾಡುವಂಥ ಈ ಪ್ರಯೋಗಾಲಯದಿಂದ ಮಕ್ಕಳಿಗೆ ಹೆಚ್ಚೆಚ್ಚು ಮಾಹಿತಿಯನ್ನು ಸಿಕ್ಕಿದೆ. ಅಷ್ಟೇ ಅಲ್ಲದೆ ಈ ಪ್ರಯೋಗಶಾಸ್ತ್ರದಲ್ಲಿ ಪ್ರಾಣಿಶಾಸ್ತ್ರದ ಈ ಮ್ಯೂಸಿಯಂ ಇದೆಯಲ್ಲ, ಇದು ಬಂದ ಕೂಡಲೇ ನಮ್ಗೆ ಏನೂ ತಿಳಿಯೋದಿಲ್ಲ. ಬಂದ ಕೂಡಲೇ ನಾವೇನಪ್ಪ ಏನಿದೆ ಇದು ಹೊಸ ಬರೀ ನೋಡೋದಷ್ಟೇ ಅಲ್ಲ, ಅದು ಏನು ವಿಷಯಗಳನ್ನ ನಾವು ತಿಳ್ಕೊತೀವಿ. ಒಂದೊಂದಾಗಿ ನಾವು ವಿಷಯಗಳನ್ನ, ಆ ಜೀವಿ ಆಗಿರ್ಬೋದು, ಕೀಟ ಆಗಿರ್ಬೋದು, ಮಾನವನ ದೇಹ ಆಗಿರ್ಬೋದು, ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳ ಪ್ರತಿಯೊಂದು ಅಸ್ಥಿಪಂಜರಗಳ ಬಗ್ಗೆ ಆಗಿರ್ಬೋದು, ಅವುಗಳ ಚಿತ್ರಗಳ ಕಲ್ಲುಗಳು, ಇವ್ರನ್ನೆಲ್ಲ ನಮಗೆ ಇನ್ನೂ ಖುಷಿಯಾಗುತ್ತೆ. ಮಕ್ಕಳು ಹೆಚ್ಚು ಆಸಕ್ತಿಯಿಂದ ಈ ಮ್ಯೂಸಿಯಮನ್ನು ವೀಕ್ಷಣೆ ಮಾಡ್ತಾರೆ. ನಾವು ಹಾಗೂ ನಮ್ಮ ಫ್ಯಾಮಿಲಿ ಎಲ್ಲರೂ ಈ ಮತ್ತೆ ಈ ಮ್ಯೂಸಿಯಮಿಗೆ ಬರ್ತೀವಿ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಇನ್ನೂ ಬ್ಯಾಚ್ಗಳು ಶಾಲೆಯಿಂದ ಪ್ರತಿ ವರ್ಷವೂ ಇಲ್ಲಿ ನಾವು ಪ್ರವಾಸಕ್ಕೆ ಅಂತೇಳಿ ಇಲ್ಲೇ ಬರಬೇಕಂತ ಅಂದ್ಕೊಂಡಿದ್ದೇವೆ. ಇಷ್ಟೇ ಹೇಳೋಣ. ನಾನು KGCS ಶಾಲೆಯಲ್ಲಿ ಕನ್ನಡ ಮತ್ತು ಸಮಾಜ ವಿಜ್ಞಾನದ ಶಿಕ್ಷಕಿಯಾಗಿ ಕೆಲಸ ಮಾಡ್ತೀನಿ. ನಾನು ಡಿಗ್ರಿ ಮುಗಿಸಿದ ಇದೇ ಕಾಲೇಜ್ನಾಗ ನನ್ನ ಭಾಳ ಹೆಮ್ಮೆ ಐತಿ. ಮತ್ತು KED ಒಳಗೆ ನಂದು ಮಾಸ್ಟರ್ ಡಿಗ್ರಿ ಆಗಿತ್ತು. ಕ್ಯಾಂಪಸ್ ಎಲ್ಲ ಭಾಳ ಚೆನ್ನಾಗೈತಿ, ಇಲ್ಲಿ ವಾತಾವರಣ ಭಾಳ ಚೆನ್ನಾಗೈತಿ, ಭಾಳಷ್ಟು ನೋಡೇವ್ರಿ ನಾವು. ಅದ್ರ ಒಳಗಡೆ ಇಲ್ಲಿ ಬಂದು ಸೈನ್ಸ್ ಡಿಪಾರ್ಟ್ಮೆಂಟ್ ಒಳಗೆ ನಾನು ಇದು ನೋಡಿದಿಲ್ಲ. ಆದ್ರೆ ಇಲ್ಲಿ ಬಂದಾಗ ಗೊತ್ತಾದ್ರು ಸರ ಪ್ರತಿಯೊಂದು ಪ್ರಾಣಿ ಯಾವ ರೀತಿ ಇರ್ತಾವೆ. ಸ್ಪಂಜ ಪ್ರಾಣಿಗಳ ಬಗ್ಗೆ ನಾವು ನೋಡಿದ್ವಿ, ಬರೀ ಓದಿದ್ವಿ, 10th ಮಟ್ಟ ಓದಿದ್ವಿ, ಅದು ಸ್ಪಂಜ ಪ್ರಾಣಿಗಳ ಬುಕ್ ಒಳಗೆ ಓದಿದ್ವಿ. ಆದರೆ ಇಲ್ಲೆಲ್ಲ ಪ್ರಾಣಿಗಳದ್ದು ಎಲ್ಲ ವಿವರಣೆಗಳನ್ನು ನೋಡಿ ಭಾಳಷ್ಟು ಖುಷಿ ಆಯ್ತು ರೀ. ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದೇವಿ. ನಮ್ಮ ಶಾಲೆಯಿಂದ ಟ್ರಿಪ್ ಬಂದಿದ್ದು ನಾನು ಫಸ್ಟ್ ಟೈಮ್, ನನ್ನ ಸರ್ವಿಸ್ ಒಳಗೆ ಫಸ್ಟ್ ಟೈಮ್ ರೀ ನಮ್ಮ ಮಕ್ಕಳ ಜೊತೆ ಬಂದಿರೋದು. ಭಾಳಷ್ಟು ಖುಷಿ ಆಯ್ತು ರೀ ಸರ್ ನನಗೆ. ಎಲ್ಲ ಮಕ್ಕಳೆಲ್ಲರೂ ಕ್ಯೂರಿಯಾಸಿಟಿಯಿಂದ ಇದು ಏನ್ರಿ ಅಂತ ನೋಡ್ತಿದ್ರು. ನೀವು ಭಾಳ ತುಂಬ ಚೆನ್ನಾಗಿ ಏನಪ್ಪ ಅಂತಂದ್ರೆ ಮಾತನಾಡೋದು, ಮಕ್ಕಳ ಜೊತೆ ಬೆರೆಯೋದು ನಮ್ಗೆ ಭಾಳಷ್ಟು ಖುಷಿ ಆಯ್ತು ಸರ್. ಪ್ರತಿ ವರ್ಷ ಒಂದ್ಸಲ ನಾವು ಧಾರವಾಡ ವಿಸಿಟ್ ಕೊಡ್ತೀವಿ. ಮಕ್ಕಳನ್ನೆಲ್ಲ ಕರ್ಕೊಂಡು ವಿತ್ ಫ್ಯಾಮಿಲಿನೂ ಕೂಡ ನಾವು ಕರ್ಕೊಂಡ್ಬರ್ತೀವಿ ಸರ್. ಭಾಳಷ್ಟು ಚೆನ್ನಾಗಿ ನಮ್ಗೆ ಕೇಳಿದ್ರಿ. ಅದಕ್ಕೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ಮಾತನ್ನು ನನ್ನ ಹೆಸರು ಸ್ಪಂದನ. ನಾವು ಫಸ್ಟ್ ಟೈಮ್ ಟ್ರಿಪ್ಪಿಗೆ ಬಂದಿದ್ದು ಧಾರವಾಡ KCDಗೆ ಮ್ಯೂಸಿಯಂ ಫಸ್ಟ್ ಟೈಮ್ ಬಂದಿದ್ದು. ಈಗ ಸಾಯಲಾರ್ದಂಥ ಕೀಟ, ಪ್ರಾಣಿ, ಪಕ್ಷಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಒಳಗೆ ಎಲ್ಲ ಮುತ್ತುಗಳು, ಕೋಳಿಗಳ ಬಗ್ಗೆ, ಕಾಡು ಕೋಳಿಗಳು, ಹದ್ದುಗಳು, ನವಿಲುಗಳು, ಎಲ್ಲ ಮಕ್ಕಳುಗಳು, ಹೃದಯಗಳು ಎಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿದೆ ಮ್ಯೂಸಿಯಂ ಎಲ್ಲ. ಮತ್ತೊಮ್ಮೆ ಬರಬೇಕನ್ಸುತ್ತೆ. ಯಾವಾಗಾದರೂ ಎಲ್ಲ ಫ್ಯಾಮಿಲಿ ಜೊತೆ ಬರ್ತೀವಿ. ಧನ್ಯವಾದಗಳು. ನನ್ನ ಹೆಸರು ಮನೋಜ್ ಬಡ್ಗೆ. ನಾನು ಚನ್ನಪಟ್ಟಣ ಬಳಿ ಅಲ್ಲಿ ಶಾಲೆಗೆ ಹೋಗಿ ಇಲ್ಲಿ ಎಲ್ಲ ನೋಡಿ ಶಾಲೆ. ಇಲ್ಲಿ ಕೋಳಿ, ಕಾಡು ಕೋಳಿ ಮತ್ತು ಇಲ್ಲಿ ಎಲ್ಲ ಮೀನುಗಳು, ಥರ ಮೀನುಗಳು ಮತ್ತು ಹದ್ದು ಮತ್ತು ನವಿಲುಗಳನ್ನು ಎಲ್ಲ ನೋಡಿ ನನಗೆ ಖುಷಿಯಾಗಿದೆ. ಮತ್ತು ನವೀನ್ ಸರ್ ಎಲ್ಲ ನಮಗೆ ಕಲಿಸಿದ್ದಾರೆ. ಏನೇನು ಆಗಿದೆ ಎಲ್ಲ ಹೇಳಿದ್ದಾರೆ. ನನ್ನ ಹೆಸರು ಪ್ರಿಯಾಂಕಾ ಕಂಬಾರ್. ನಾನು KGCS ಚನ್ನಪೇಟ್ ಸ್ಕೂಲಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ನನ್ನ ಮೊದಲನೇ ಪ್ರವಾಸ.
ಇಲ್ಲಿ ನಾನು ತುಂಬ ವಿಷಯಗಳನ್ನು ಕಲಿತುಕೊಂಡಿದ್ದೇನೆ. ಕಾಡು ಪ್ರಾಣಿಗಳು, ಸಾಕು ಪ್ರಾಣಿಗಳು ಮತ್ತು ಇತರ ಎಲ್ಲ ಪ್ರಾಣಿಗಳ ಬಗ್ಗೆ ತಿಳಿದುಕೊಂಡಿದ್ದೇನೆ.